ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬೆಳಗ್ಗೆ 7 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಛತ್ರಿದು ಹೊಸದು ಇನ್ನೊಂದು ಸ್ಕೈ ಬ್ಲೂ ಕಲರ್ ಯೂಸ್ ಮಾಡ್ತಾ ಇದೆ, ಅದು ಫುಲ್ಲು ಡ್ಯಾಮೇಜ್ ಆಗೋಯಿತು. ಇದು ಮನೇಲಿದ್ದಿದ್ದು ಹೊಸದು ಯೂಸೇ ಮಾಡಿಲ್ಲ. 2 ದಿನ ತೊಗೊಂಡು ಹೋಗಿದ್ದಕ್ಕೆ ಅಲ್ಲೇನೋ ಒಂಥರ ಓಪನ್ ಆಗಿರೋ ಥರ ಇತ್ತು. ಅದಕ್ಕೆ ನಾನು ಸೂಜಿ ದಾರ ತೊಗೊಂಡು ಹೊಲಿತಾ ಇದ್ದೀನಿ. ಹಂಗೂ ನೀಟಾಗಿ ಬರಲಿಲ್ಲ ಅದು, ಅಂದರೆ ಒಂದು ಸಮ ನೀಟಾಗಿ ಬರಲಿಲ್ಲ. ಬಟ್ ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೇನು ಮಾಡೋದು, ಹೊಸ ಛತ್ರಿ 2 ಕೂಡ ಈ ಒಂದು 4 ಮಂತ್ಸ್ 5 ಮಂತ್ಸ್ ಆಗಿತ್ತೇನೋ ಅದು ಹೋಯಿತು. ಬಟ್ ಇದು ಯೂಸೇ ಮಾಡಿಲ್ಲ. 2 ದಿನಕ್ಕೇ ಹೊಸ ಛತ್ರಿ ಈ ಥರ ಆಗೋಯಿತು. 250 ಕೊಟ್ಟು 2 ತೊಗೊಂಡಿದ್ದೆ. ಅದಕ್ಕೆ ಇನ್ನೇನು ಮಾಡೋದು ಸರಿ ಅಂತ ಹೇಳಿ ನಾನೇ ಹೊಲಿಗೆ ಹಾಕ್ತಾಯಿದ್ದೆ. ಹಾಕ್ತಾನೆ ಎದ್ದು ಟೀ ಕುಡಿದು ಕೃತಕ್ಕೆ ಹಾಲು ಕೊಟ್ಬಿಟ್ಟು ನಾವು ಹೊಲ್ಕೊಬಿಡೋಣ ಅಂತ ಹೇಳಿ ಹೊಲ್ಕೋತಾ ಇದ್ದೆ. ಹಾಗಾಗಿ ಆ ಥರ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನಾನು ಡೈಲಿ ವ್ಲಾಗ್ಸಲ್ಲಿ ನಿಮಗೆ ಬೇರೆ ಥರ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ ಅಂತ ನನಗೂ ಗೊತ್ತು. ಬಟ್ ನಾನಿವಾಗ ತುಂಬ ಸೀರಿಯಸ್ಸಾಗಿ ತೊಗೊಬಿಟ್ಟಿದ್ದೀನಿ. ಎಲ್ಲನೂ ನನ್ನ ಲೈಫು ಕೂಡ ಸೀರಿಯಸ್ಸೇ ಆಗಿಬಿಟ್ಟಿದೆ. ಮುಂಚೆ ಥರ ಆವಾಗ ಮನೇಲೇ ಇದ್ನಲ್ವ, ಜಾಬ್ಗೆ ಹೋಗೋಕ್ಕಿಂತ ಮುಂಚೆ ಆ ಕಾಮಿಡಿ ಎಲ್ಲ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಇರ್ತಿತ್ತು ವ್ಲಾಗ್ಸು, ಡೈಲಿ ವ್ಲಾಗ್ಸು. ಇವಾಗ ಫುಲ್ಲು ಸೀರಿಯಸ್ ಆಗೋಗಿದ್ದೀನಿ. ತಮಾಷೆ ಮಾಡೋದು ತುಂಬ ಅಪರೂಪ ಆಗೋಗ್ಬಿಟ್ಟಿದೆ. ಯಾಕಂದರೆ ಜನಗಳಿಗೂ ಕಾಮಿಡಿ ತಮಾಷೆ ಅಂದ್ರೇ ತುಂಬ ಇಷ್ಟ ಆಗೋದು. ಬಟ್ ಏನು ಮಾಡ್ತೀರಾ, ತುಂಬ ಅಂದರೆ ತುಂಬ ಸೀರಿಯಸ್ಸಾಗಿ ನಡೀತಾ ಇದೆ ನಮ್ಮ ಜೀವನ ಇವಾಗ. ನಾನಂತೂ ನನ್ನ ತಂಗಿ ಮನೆಗೆ ಹೋಗ್ಬಿಟ್ಟು ಬಂದಮೇಲೆ ಡ್ರೆಸ್ಸೇ ಚೇಂಜ್ ಮಾಡಿರಲಿಲ್ಲ. ಕಿವಿಗೆ ಹಾಕಿರೋ ಇಯರಿಂಗ್ಸ್ ಕೂಡ ನಾನು ಚೇಂಜೇ ಮಾಡಿರಲಿಲ್ಲ. ಕೃತುಗೆ ಜ್ವರ ಬಂದಿದೆ. ಬಟ್ ಅವಳಿಗೆ ಕಾನ್ವೆಂಟ್ಗೆ ಹೋಗ್ಬೇಡ, ಮನೇಲಿರು ಅಂದರೆ ನಿನ್ನ ಜೊತೆ ಡ್ಯೂಟಿಗೆ ಹೋಗ್ತೀಯಲ್ಲ, ಅಲ್ಲಿಗೆ ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಿದ್ದಾಳೆ. ಅಲ್ಲಿಗೆ ಏನಕ್ಕೆ ಬರ್ತಾಳೆ, ಅಲ್ಲಿ ಬಂದ್ರೂ ಅವಳನ್ನ ಯಾರೂ ಮಾತಾಡ್ಸಲ್ಲ. ಕೃತು ಲಾಸ್ಟ್ ವೀಕ್ ಊರಿಗೆ ಬಂದಿದ್ದಾಗ ಯಾರೋ ಒಬ್ಬರು ರೋಡಲ್ಲಿ ನೋಡಿ ಅವಳನ್ನು ಮಾತಾಡಿಸ್ಬೇಕಲ್ಲ ಅಂತ ಹೇಳಿ ಆ ಕಡೆ ಮುಖ ಹಾಕ್ಕೊಂಡು ಆ ಕಡೆ ನಿಂತ್ಕೊಂಡ್ರು. ಅಂಥದ್ರಲ್ಲಿ ಅವಳು ಏನಕ್ಕೆ ಗಂಗೂರಿಗೆ ಬರಬೇಕು ಅಂತ ಅಷ್ಟು ಹಠ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ನನಗೆ ಸಿಟ್ಟು ಬಂದು 1-2 ಏಟು ಹೊಡೆದೇ ಬಿಟ್ಟೆ. ತುಂಬ ಚಂಡಿ ಮಾಡ್ತಾಯಿದ್ಲು ಅವಳು. ತುಂಬ ದಿನ ಆಗಿತ್ತು ಅವ್ರ ಅಪ್ಪನ ನೆನೆಸ್ಕೊಂಡು ನೆನ್ನೆ ಅವ್ರ ಅಪ್ಪ ಬೇಕು ಅಂತ ಏನೇನೋ ಎಲ್ಲ ಮಾತಾಡ್ಬಿಟ್ಲು. ತುಂಬ ಬೇಜಾರಾಗೋಯಿತು. ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು 5:15 5:20 ಆಗಿತ್ತು. ಈ ಟೈಮಿಂಗ್ಸಲ್ಲಿ ಅಮ್ಮ ಕೃತು ನನಗೆ ಸಿಕ್ಕಿದ್ರು. ಅಮ್ಮ ಕೃತು ಬಂದವ್ರೆ. ಅಮ್ಮ ಯಾಕಮ್ಮ ಜ್ವರ ಕಡಿಮೆ ಆಗಿಲ್ವಾ? ಜ್ವರ ಕಡಿಮೆ ಆಗಿಲ್ಲ ಚಿನ್ನು? ಬರಕಲ್ಲ ತೋರಿಸಿ ಚಡ್ತಲ್ಲ. ಯಾಕಂತೆ ಇಳಿಕೆ ಬೈಲಿ ಎತ್ಕೋತೀನಿ ಬಾ. ಇವಳಿಗೆ ರಾತ್ರಿಯಿಂದನೂ ಜ್ವರ ಬಂದಿತ್ತು ಫ್ರೆಂಡ್ಸ್. ಹಠ ಮಾಡಿಕೊಂಡು ಹೊತ್ಕೊಂಡು ಕರ್ಕೊಂಡು ಕಾನ್ವೆಂಟ್ಗೆ ಹೋಗಲ್ಲ ಅಂತ ಹೇಳಿ ಬೆಳಗ್ಗೆ ಎಲ್ಲ ಸಿರಪ್ ಹಾಕಿದ್ದು ಆರಿ ಮೋಸ್ಟ್ಲಿ ಬುಟ್ಟಿ ಬರ್ತಾವೆ. ಅದಕ್ಕೆ ಅಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದೆ. ಯಾವತ್ತಿಗೆ ಬಂದಮ್ಮ ಈಗ? ತಾಂದ್ರೆ ಕೊಪ್ಪಳು ಗೇಟನ್ನು ಎಡ್ಕೊಂಬಂದ ತಗೋ. ಹ್ಞೂ ಅಷ್ಟೇ, 200 ರೂಪಾಯಿ ಬೇಕು ಅಂದರೆ ತಗೋ. ನಳ್ಳಿಯಿಂದ ಗೊತ್ತದೆ 1 ಸಾರ 200 ರೂಪಾಯಿ ಅಂತೆ ಗೈಸ್. ನಳ್ಳಿ ನೋಡಿ ಹೆಂಗೆ ಮಾರ್ತಾವ್ರೆ ಅಂತ ಹೇಳಿ. ತಗೋತಿಯಮ್ಮ ಬದುಕವಾ? 150 ಮಾಡ್ಕೊಡೆ. ತುಟಿ ಕ್ಲೋಸ್ ಮಾಡು, ಮೂಗಲ್ಲಿ ಉಸಿರಾಡು. ಫ್ರೆಂಡ್ಸ್, ಇವಾಗ ಕ್ಲಿನಿಕ್ಗೆ ಹೋಗ್ತಾ ಇದ್ದೀನಿ. ಅಮ್ಮ ಕೆಳಗಡೆ ನಮ್ಮೂರಿಗೆ ಹೋಗೋ ಗೇಟ್ ಹತ್ರನೇ ಇಳ್ದೈತೆ. ನಾನು ನೋಡ್ಬಿಟ್ಟು ಇದು ಆ ಕ್ಲಿನಿಕ್ಕು ನಮ್ಮೂರು ಗೇಟ್ ಹತ್ರದಿಂದ, ಅಂದರೆ ನಮ್ಮೂರು ಗೇಟ್ ಅಂದರೆ ನಮ್ಮೂರಿಗೆ ಹೋಗೋ ರೋಡ್ ಹತ್ರದಿಂದ ತುಂಬ ದೂರ. 1/4 ಗಂಟೆ ನಡಿಬೇಕು. ಕೃತು ನೆತ್ಕೊಂಡು ಇವಾಗ ನಡ್ಕೊಂಡು ಅಮ್ಮ ನಾನು 3 ಜನ ಹೋಗ್ತಾಯಿದ್ವಿ. ಅವಳನ್ನು ತೋರಿಸ್ಕೊಂಡು ನಮ್ಮೂರ್ದು ಯಾವ್ದಾದ್ರು ಆಟೋ ಸಿಕ್ಕಿದ್ರೆ ಆಟೋಗೆ ಹೋಗೋಣ. ಡಾಕ್ಟ್ರಿಗೆ ಹೇಳ್ತೀನಿ ತಾಳು, ಅಪ್ಪರ ಆಟ ಮಾಡ್ತಾಳೆ, 2 ಇಂಜೆಕ್ಷನ್ ಹಾಕಿ ಅಂತ ಹೇಳ್ತೀನಿ. ಬಾ ನಳ್ತೀಯಾ? ಕೂತ್ಕೋ. ಅಲ್ಲಿ ಎಷ್ಟು ವೆಯ್ಟ್ ಇದೀ ನೋಡೋಣ. ನಿಂತ್ಕೋ ಅದ್ರ ಮೇಲೆ. ನಡಿಯಲ್ಲಿ ಸಣ್ಣಾಗಿದ್ದಿ ಕತ್ತಿಗೆ ನೋಡೋಣ. ನಿಂತ್ಕೊ. 15 16 17 ಹಾಂ. ಸುಮ್ಮನೆ ನಿಂತ್ಕೋ ಕರೆಕ್ಟಾಗಿ. 16 kg ಏನೋ ಇದೆಯಾ. ಬಾ ಬಾ. 5 ವರ್ಷ ಕರೆಕ್ಟಾಗಿ 6 ವರ್ಷ ಬೇಕಾ? ಹಠ ಮಾಡ್ತಾಳಲ್ಲ ಕಾನ್ವೆಂಟ್ಗೆ ಹೋಗಲ್ಲ ಅಂತ.
ಇಷ್ಟು ಮೆಡಿಸನ್ಸು ಇಂಜೆಕ್ಷನ್ ಹಾಕಿ ಅಂತ ಕೇಳ್ತಾರೆ ನಮ್ಮಮ್ಮ. ಇವು ಈ ಡಾಕ್ಟ್ರು ಹಾಕಲ್ಲ ಅಂದರು, ಕೆಲವೊಬ್ರು ಡಾಕ್ಟ್ರು ಹಾಕ್ತಾರೆ, ಬಟ್ ಇವ್ರು ಹಾಕಲ್ಲ. ಇದೇನೇನೋ ಬರ್ದು ಕೊಟ್ಟಿದ್ದಾರೆ, ಬನ್ನೀಗ ಮೆಡಿಕಲಲ್ಲಿ ತಗೊಳ್ಳೋಣ. ಯಾವ್ಯಾವ ಇವೆಲ್ಲವ ಶೀತದ್ದು ತಗೊಳ್ಳಿ. 400 ರೂಪಾಯಿ ಆಯಿತು. ಹೋದ ತಿಂಗಳಂದಿಗೆ ಒಂದು 15-20 ದಿನದಲ್ಲಿ 4,000 ಖರ್ಚು ಮಾಡಿದ್ದೀವಿ. ಈಗ ಆಲೆ ಹುಷಾರು ದಪ್ಪವಳೆ, ಒಟ್ಟಿಗೆ 400 ರೂಪಾಯಿ ಆಯಿತು. ದುಡ್ಡು ಹೆಂಗಾರು ಅಲ್ಲಿ ಇವಳು ಯಾಕೆ ಹುಷಾರು ದಪ್ಪವಳೆ ಅಂತಲೇ ಗೊತ್ತಾಯ್ತಾ ಇಲ್ಲ. ನಡೀತಾಳೆ, ನಡೆಸ್ಕೊಂಡು ಕರ್ಕೊಂಡು ನಡಿಯಮ್ಮ. ನಡಿ ಮಗಳು ಹೊಸಿದೂರ ನಡೆಯವ. ಹಾಂ ಅಜ್ಜಿ ಕೊಡೋದ್ಕ ಬರ, ನಾನು ಕೈ ಹಿಡ್ಕೊತೀನಿ. ಹಾಂ ಬಾ. ಏನಕ್ಕಿಂತ ಬಂದು ನಮ್ಮೂರು ಪ್ರಭಾನೊಂದು ಆಟೋ ಇತ್ತು. ಆಟೋಕ್ಕೆ ಕೂತ್ಕೊಂಡಿದ್ದೊಂದು 5 ನಿಮಿಷಕ್ಕೆ ಆಟೋ ಸ್ಟಾರ್ಟಾಗಿ ಊರಿಗೆ ಬಂದು 6:10 ಫ್ರೆಂಡ್ಸ್. ಫ್ರೆಶ್ ಅಪ್ ಆಗಿ ಈ ಮುಖ ತೊಳ್ಕೊ ಬಂದೆ. ಈಗ ನಾನು ಹಾಕಿದ್ದು ಅದು ಮೂಸು ಅಮ್ಮ. ನಾನು ಮುಖ ತೊಳ್ಕೊಬರೋಷ್ಟರಲ್ಲಿ ಟೀ ಇಟ್ಟೈತೆ. ಋತುಗೆ ಹಾಲು ಕೊಟ್ಟಿದ್ದು. ಹಾಂ ಏನವ, ಇನ್ನೊಂದು ಸ್ವಲ್ಪ ಹೊತ್ತು ಮೂಸು, ಇನ್ನೊಂದು 5 ನಿಮಿಷ ಹಾಗೆ. ಆ ಕಡೆಗೆ ಒಂದ್ಸತಿ, ಈ ಕಡೆಗೆ ಒಂದ್ಸತಿ ತಗೋ. ನೀನೇ ಮೂಸು, ನಾನು ಇದು ಮಾಡೋದಿಲ್ಲ ಕತೆ, ನೀನೇ ತಗೋ. ಆ ಬೇಬಿ ವಿಕ್ಸ್ನು ಹಾಕೊಳಕಲ್ಲ ಅಂತೀಯ, ಇನ್ನೇನು ಮಾಡೋದು ಚಿನ್ನು? ನಾನು ಸ್ವಲ್ಪ ಅದಲ್ಲ, ಅದನ್ನೇ ಹಾಕಬೋದಲ್ಲ. ಐತೆಮ್ಮ ಸ್ವಲ್ಪ, ನಾಳೆಗೆ ತಗೊಬತ್ತೀನಿ. ಇರೋದು ಹಾಕೋ ಈಗ. ಮೊದಲಾಗೆ ಹೇಳಿವೋ ಇಲ್ಲ ಅಂತ. ನಾನು ಐತೆ ಅಂತ ಬಂದಿದ್ದು, ಇಲ್ಲಾಂದ್ರೆ ತಗೊಬರೀವಿ ಹೊಸದು. ಅಮ್ಮ ನೋಡಿ ಸೊಪ್ಪು ಸಾಂಬಾರಿಗೆ ಎಲ್ಲ ಬೇಯಿಸಿಟ್ಬಿಟ್ಟು ಬಂದಿತ್ತಂತೆ. ಖಾರಕ್ಕೆ ಹಾಕೋತೈತೆ ಸೊಪ್ಪು ಸಾಂಬಾರಿಗೆ. ನಾನೀಗ ಟೀ ಕುಡಿದ್ಬಿಟ್ಟು ಇವಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಮತ್ತು 1-2 ರೌಂಡು ಬೈಕ್ ಪ್ರಾಕ್ಟೀಸ್ ಮಾಡಬೇಕು. ಅಪ್ಪಾಜಿನ ನನ್ನ ಬೈಕ್ ಕೊಟ್ಟು ಕಳಿಸಿದ್ದೀವಿ. ಈ ಬೈಕು ಪ್ರಾಕ್ಟೀಸ್ಗೆ ಅಂತ ಹೇಳಿ ಇಲ್ಲೇ ನಿಲ್ಲಿಸ್ಕೊಂಡಿದ್ದೀವಿ. ಬೆಳಗ್ಗೆ ಅಮ್ಮ ಹೇಳಿ ಬಿಡಿಸೈತೆ, ಅಂದರೆ ಗಾಡಿ ಇಲ್ಲೇ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿದ್ದು. ಹಂಗಾಗಿ ಬಿಟ್ಬಿಟ್ಟು ಹೋಗೈತೆ. ನನ್ನ ಗಾಡಿನ ಎತ್ಕೊಂಡು ಹೋಗೈತೆ ಅಪ್ಪಾಜಿ, ಅಂದರೆ ಗುಲಾಬಿನ. ಈಗ ಟೀ ಕುಡಿಯೋಣ. ನಾನು ಗಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಗಾಡಿನ ತೆಗಿತಾ ಇದ್ದೀನಿ. ಕೃತಂಗೆ ಕೇಳ್ಕೊತಾ ಇದ್ದೀನಿ, ಒಂಚೂರ ನಮ್ಮ ಮನೆ ತನಕ ವೀಡಿಯೋ ಮಾಡ್ಕೊಡ್ತೀಯ ಚಿನ್ನು ಅಂತ. ಅದಕ್ಕೆ ರಂಗಸ್ಥಳದ ಗಂಟ್ಲನ ಅಮ್ಮ ಅಂತವಳೆ. ಅದಕ್ಕೆ ರಂಗಸ್ಥಳದ ಗಂಟ ಅಲ್ಲ, ನಮ್ಮ ಮನೆ ಗಂಟ ಮಾಡಿಕೊಡು ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಗಾಡಿನ 2ನೇ ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೊದಲನೇ ದಿನ ನಾನು ಮೈದಾ ಹೇಳ್ಕೊಟ್ಟಿದ್ರು. ಇವತ್ತು ಯಾರೂ ಇಲ್ಲ, ನಾನೇ ತೊಗೊಂಡು ಹೋಗೋಣ ಅಂತೇಳಿ ತೊಗೊಂಡು ಹೋಗ್ತಾ ಇದ್ದೀನಿ. ಕೃತಜ್ಞಗೆ ವೀಡಿಯೋ ಮಾಡು ಅಂತ ಅಂದೆ. ಸ್ವಲ್ಪ ಜ್ವರ ಎಲ್ಲ ಆರಿದ್ದು. ಆ್ಯಂಡ್ ಅವಳಿಗೆ ಟಾಯ್ಲೆಟ್ ಮಾಡೋ ಜಾಗಕ್ಕೆ ಟ್ಯಾಬ್ಲೆಟ್ ಎಲ್ಲ ಹಾಕಿದ್ರು. ಜ್ವರ ಬೇಗ ಆರಿದ್ದು. ಒಂದು 3 ಥರ ಸಿರಪ್ಪು ಮತ್ತು ಒಂದು ಅಲರ್ಜಿ ಟ್ಯಾಬ್ಲೆಟು ಎಲ್ಲ ಕೊಟ್ಟಿದ್ದರು. ಹಾಗಾಗೇನೋ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗೋದ್ಲು ಅವಳು 1 ಅವರ್ಗೆಲ್ಲ. ಮನೆ ಹತ್ರನೇ, ಅಂದರೆ ಆ ಕಡೆ ಎಲ್ಲ ಬರಬೇಡ, ನಮ್ಮ ಮನೆ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡು ಅಂತ ಹೇಳಿ ಕೊಟ್ಟಿದ್ದೆ. ನನ್ನ ಮಗಳು ವೀಡಿಯೋ ಮಾಡಿದ್ದಾಳೆ. ಸ್ವಲ್ಪ ಬ್ಯಾಲೆನ್ಸ್ ಬರ್ತಾಯಿತ್ತು. ಅದು ಯಾರೋ ಕಮೆಂಟ್ ಹಾಕಿದ್ರು, ನಿನ್ನ ಗಾಡಿ ಕಲಿತು ನಿನ್ನ ಗಾಡಿ ಓಡಿಸ್ತೀಯ ಅಂತ. ಅವ್ರಿಗೆಲ್ಲ ಇವಾಗ ರಿಪ್ಲೈ ಕೊಡಲ್ಲ, ಆಫ್ಟರ್ 1 ಮಂತ್ ಆದಮೇಲೆ ನಾನು ರಿಪ್ಲೈ ಕೊಡ್ತೀನಿ. ಅದಾದಮೇಲೆ ನಾನು ನಮ್ಮೂರು ಬಸ್ ಸ್ಟಾಪ್ ಹತ್ರನೇ ಬಂದೆ. ಅಲ್ಲಿ ಬಂದಾಗ ನಾನು ಫೋನ್ ಎತ್ಕೊಬಂದಿದ್ದೆ, ಬಟ್ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸುಮ್ಮನೆ ಅಷ್ಟೊತ್ತಿಗೆ ಒಂದು 4-5 ರೌಂಡೇ ನಾನು ಹೊಡೆದಾಗಿತ್ತು ಗಾಡಿನ. ಅದಾದಮೇಲೆ ಅಲ್ಲಿ ನನ್ನ ಕ್ಲಾಸ್ಮೇಟು, ನನ್ನ ಚೈಲ್ಡ್ಹುಡ್ ಫ್ರೆಂಡು ರಂಜಿತಾ ಅಂತ ಹೇಳಿ ಸಿಕ್ಕದ್ಲು. ನಮ್ಮೂರೇನೆ ಅವಳು. ಓಡಿಸ್ತೀನಿ ಕಣೆ, ಒಂದು ವೀಡಿಯೋ ಮಾಡಿಕೊಡೆ ಅಂತ ಹೇಳಿ. ಸರಿ ಬರೋಗು ವೀಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ಅವಳು ವೀಡಿಯೋ ಮಾಡಿಕೊಟ್ಟಿರೋದು ನನ್ನ ಫ್ರೆಂಡು. ಬಟ್ ಒಂದು ತಕ್ಕ ಮಟ್ಕಂತೂ ಪರವಾಗಿಲ್ಲ, ಭಯ ಅಂತೂ ಇದ್ದೇ ಇದೆ. ಯಾರಿಗಾದರೂ ಭಯ ಇರುತ್ತೆ, ಎಲ್ಲಿ ಬಿದ್ದುಬಿಡ್ತೀನಿ ಅಂತ ಹೇಳಿ. ಬಟ್ ಸುಮಾರಾಗಿ ಓಡಿಸ್ತಾ ಇದ್ದೀನಿ. ಮತ್ತು ಹಾರನ್ ಹೊಡಿತಾನೆ ಇದೆ, ಯಾರಾದರೂ ಅಡ್ಡಕ್ಕೆ ಬಂದುಬಿಡ್ತಾರೆ ಅಂತ ಹೇಳಿ. ಸೊ ಎಲ್ರಿಗೂ ಕಲಿತಾದ್ಮೇಲೆ ಅದು ದೊಡ್ಡದು ಅಂತ ಅನಿಸಲ್ಲ, ಕಲಿಯೋದಕ್ಕಿಂತ ಮುಂಚೆ ದೊಡ್ಡದು ಅಂತ ಅನಿಸುತ್ತೆ. ಏನು ಮಾಡೋ ಹೋಗಿಲ್ಲ. ಬಟ್ ನಾನು ಆಡ್ಕೊಂಡವ್ರಿಗೆಲ್ಲ ಉತ್ತರ ಕೊಡೋ ಟೈಮು ತುಂಬ ಹತ್ತಿರದಲ್ಲೇ ಇದೆ ಅಂತ ಹೇಳ್ಬೋದು. 7:30 ಆಗಿದೆ. ನಾನು 6:30ಇಂದ 7 ಗಂಟೆ ತನಕ ಗಾಡಿ ಓಡಿಸಿದ್ದೀನಿ. ನಮ್ಮ ಅಪ್ಪಾಜಿ ತಿತ್ತಲ್ಲ, ಚಾರ್ಜರ್ ಬಿದ್ದೋಯ್ತು. ಓ ಮೈ ಗಾಡ್, ಓಡಿಸಿದ್ದೀನಿ. ಆದರೆ ನಮ್ಮ ಅಪ್ಪಾಜಿ ಲಾಸ್ಟಲ್ಲಿ ತಂದು ನಮ್ಮ ಅಪ್ಪಾಜಿ ಗಾಡಿಯ ನಿಲ್ಲಿಸಿದ್ಕು, ನಮ್ಮ ಅಪ್ಪಾಜಿ ಬಂದಿದ್ಕು ನನ್ನ ಗುಲಾಬಿ ತೊಗೊಂಡ್ಬಂದಿದ್ಕು ಒಂದೇ ಆಯಿತು. ಅಂದರೆ ಇದ್ರಲ್ಲಿ ಒಂದ್ಸಲ ಓಡಿಸು ಅಂತ ಅಮ್ಮ ಅಂತು. ಹಂಗೆ ಅಂತಲ್ಲ ಅಂದ್ಬಿಟ್ಟು ನಾನು ತಗೊಂಡೋದ್ರೆ ಎಕ್ಸ್ಲೇಟ್ರು ಕೊಟ್ಟರೆ ಮುಂದಕ್ಕೆ ಹೋಯ್ತಾ. ನಮ್ಮ ಅಪ್ಪಾಜಿ ಗಾಡಿನೇ ಚೆನ್ನಾಗದೆ, ಅದನ್ನೇ ಚೆನ್ನಾಗಿ ಓಡಿಸ್ತಾ ಇದ್ದೀನಿ. ಇದು ಗೊತ್ತಾಯಿಲ್ಲ ಅಂತ ತೂಕ ಬೇರೆಯಾ, ಮುಂದಕ್ಕೂ ಹೋಯ್ತಿಲ್ಲ ಹಿಂದಕ್ಕೂ ಬರ್ತಿಲ್ಲ. ನಾನು 1 ರೌಂಡ್ ಹೋಗೋಕೆ 10 ನಿಮಿಷ ಆದರೂ ಬರಲಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಇಬ್ಬರು ಕೆಳಗೆ ಬಂದವರೇ ಹುಡಿಕೊಂಡು ಹೆಂಗೋ ಹಿಂಗೋ ತಗೊಬಂದು ಮನೆ ತಗ ನಿಲ್ಲಿಸಿದ್ದೀನಿ. ನೋಡೋಣ, ಬೆಳಗ್ಗೆ ಬೇಗ ಎದ್ದು ಅಲ್ಲಿ ಒಂದು ಗ್ರೌಂಡ್ ಇದೆ, ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಗ್ರೌಂಡ್ ಇದೆ, ಅಲ್ಲಿ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಯಾಕೋ ಭಯ ಆಯ್ತೈತೆ. ನಮ್ಮ ಅಪ್ಪಾಜಿ ಗಾಡಿ ಓಡಿಸ್ದಾಗ ಒಂಚೂರು ಭಯನೂ ಆಗಲಿಲ್ಲ, ಕೈ ನೋವು ಬರಲಿಲ್ಲ. ಇದು ಒಂದು ರೌಂಡು ಓಡಿಸ್ಕೊಂಡು ಬಂದಿಲ್ಲ, ಫುಲ್ಲು ಭಯ ಆಗೋಯಿತು. ಈಗ ಅಮ್ಮ ಸೊಪ್ಪಿನ ಸಾಂಬಾರು ಮಾಡೈತೆ. ನನ್ನ ತಂಗಿ ಕಾಲ್ ಮಾಡಿದ್ರು, ಸ್ವಾಗತ್ ಅವ್ರ ಅಪ್ಪ ಮಾಡಿದ್ರು. ಕೃತುಗೆ ಹುಷಾರಿಲ್ಲ ಅಂತ ಹೇಳಿ ಎಲ್ಲ ಕಾಲ್ ಮಾಡಿ ವಿಚಾರಿಸಿದ್ರು.
ಫೋನಲ್ಲಿ ಚಾರ್ಜ್ ಇಲ್ಲ, ಇವಾಗ ಕರೆಂಟ್ ಇರಲ್ವಲ್ಲ ಮಳೆ ಅಂತ ಹೇಳಿ ಫೋನ್ ಚಾರ್ಜ್ಗೆ ಹಾಕಿ ಈಗ ಅನ್ನ ಮಾಡಿ ಮುದ್ದೆ ಮಾಡಿ ಊಟ ಮಾಡಬೇಕು. ಕೃತುಗೆ ಏನು ಆಮ್ಲೆಟ್ ಹಾಕ್ಕೊಡಮ್ಮ ಅಂತಿದ್ಲು, ಅವಳಿಗೆ ಆಮ್ಲೆಟ್ ಹಾಕ್ಕೊಡ್ಬೇಕು. ತುಂಬ ಕೆಲಸ ಇದ್ದಾವೆ, ಹಾಗೆ ಕೆಲಸ ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಟ್ಟೆ ಕೃತು ಆಮ್ಲೆಟ್ ಬೇಕು ಅಂದು, ಅದು ಏನೂ ಇಲ್ಲ, ಬರೀ ಉಪ್ಪು ಪುಡಿ ಹಾಕ್ಬಿಟ್ಟು ಮಾಡಿಕೊಟ್ರೆ, ಅದು ಪ್ಲೈನು, ಈರುಳ್ಳಿನೂ ಬೇಡ ಖಾರದ ಪುಡಿನೂ ಬೇಡ ಅಂದು ಸ್ವಲ್ಪ ಉಪ್ಪು ಪುಡಿ ಹಾಕಿ ಮಾಡಿಕೊಟ್ಟಿದ್ದೀನಿ. ಅವಳು ತಿನ್ನಲಿ ಇದನ್ನು ಬಿಸಿ ಇದನ್ನು. ಮುದ್ದೆ ತಿರುಗಿ ನಮಗೆ ಆಮ್ಲೆಟ್ ಹಾಕ್ತೆ. ನನ್ನ ತಂಗಿದು ಏನೋ ಸ್ವಲ್ಪ ಯೂಟ್ಯೂಬ್ ಕೆಲಸ ಆಯಿತು, ಅದ್ರ ಕಡೆ ಬ್ಯುಸಿ. ಅವರು ಬೇರೆ ಲೇಟಾಗಿ ರಿಪ್ಲೈ ಮಾಡ್ತಾಯಿದ್ರು. ಏನು ಎತ್ತ ಅಂತ ಹೇಳಿ ಅವಳ ಚಾನಲಲ್ಲಿ ರಿವೀಲ್ ಮಾಡ್ತಾಳೆ. ಅದಾದಮೇಲೆ ನಾನು ನನ್ನ ಚಾನಲ್ ಹೇಳ್ತೀನಿ ಏನು ಅಂತ ಹೇಳಿ. ಅದಾದಮೇಲೆ ಮುದ್ದೆ ಮಾಡಿ ಅಮ್ಮ ಸೊಪ್ಪು ಸಾರು ಮಾಡಿದ್ರಲ್ವಾ, ಅದಕ್ಕೆ ಆಮ್ಲೆಟ್ ಹಾಕಿ ಕೃತುಗೆ ಮುಂಚೆನೇ ಊಟಕ್ಕೆ ಕೊಟ್ಟಿದ್ದು. ಅವಳು ಊಟ ಆಗಿತ್ತು, ಯಾಕಂದರೆ ಅವಳು ರೈಸ್ ತಿನ್ನೋದಲ್ವ, ನಾವೆಲ್ಲ ಜೊತೆಲಿ ಊಟ ಮಾಡ್ತೀವಿ. ಅವಳಿಗೊಂದು ಟ್ಯಾಬ್ಲೆಟ್ ಕೊಟ್ಟಿದ್ರು, ಅವಳೇ ಟ್ಯಾಬ್ಲೆಟ್ ಕುಡಿದ್ಲು. ಕೃತುಗೆ ಬಿಸಿನೀರು ಬೇಕಾದ್ರೆ ನನಗೂ ಒಂದು 6 ದಿನದ ಗಂಟಲು ಕೆರ್ತಾ ಡೈಲಿ 2 ದಿನಕ್ಕೊಂದ್ಸಲ ಸಿಟ್ರಿಸನ್ ಕುಡಿಯೋದಾಯ್ತು. ನನಗೆ ಈ ವೆದರ್ಗೆ ನಂಗೆ ಅಲರ್ಜಿ ಇದೆ, ಸೈನಸ್ ಪ್ರಾಬ್ಲಮ್ ಇದೆ, ನಂಗೆ ಆಗಲ್ಲ. ಬಟ್ ಇವಾಗ ಕೃತು ಅಮ್ಮ ಒಂದು ಲೋಟ ಬಿಸಿನೀರು ಕೊಡು ಅಂದು, ಅವಳಿಗೂ ಹುಷಾರಿಲ್ವಲ್ಲ, ಕೋಲ್ಡ್ಗೆ ಮೂಗು ಕಟ್ಕೊಬಿಟ್ಟೈತೆ. ಹಾಗಾಗಿ ಅವಳಿಗೊಂದು ಲೋಟ ಬಿಸಿನೀರು, ಹಾಗೆ ನಾನೊಂದು ಲೋಟ ಬಿಸಿನೀರು. ಅವಳನ್ನ ಬಿಸಿನೀರು ಕುಡಿಯೋಲ್ಲ, ಬಟ್ ಅವಳು ಕೇಳಿದ್ಲಲ್ಲ, ಹಾಗೆ ನನಗೂ ಕಾಯಿಸ್ಕೊಂಡು ಬಂದೆ. ನಂಗೆ ಆಲೇ ಗಂಟಲು ಕೆರಿತೈತೆ. ಈ ವೆದರೆಲ್ಲ ಇದೊಂದು ಸ್ವಲ್ಪ ಇದಾದ ತನಕ ಆ್ಯಕ್ಚುಲಿ ಬಿಸಿನೀರು ಕುಡಿದ್ರೇ ಒಳ್ಳೆಯದು, ಬಟ್ ನನಗೆ ಕುಡಿಯೋಕ್ಕಾಗಲ್ಲ, ಏನು ಮಾಡೋದು. ಗ್ಯಾಸ್ ಲೀಕ್ ಆಯ್ತಾಯ್ತಾ, ಏನು ಸ್ಮೆಲ್ ಬಂದಂಗೆ ಆಯ್ತಲ್ಲ. ಕೂತ್ಕೊಂಬಗಳು, ನನ್ನ ಮಗ ಇವತ್ತು 3 ಥರ ಸಿರಪ್ಪು ಒಂದು ಮಾತ್ರೆ ಕೊಡ್ತದೆ. ತಗೊಂಬಗನು. ಓ ಚಿನ್ನು, ಪಿಂಕಿ ಇಲ್ಲವಳೆ ಮಗಳು, ಒಳಗೆ ಕರ್ಕೊಳ್ಳೋಣ. ನೋಡಲ್ಲ ಆಚೆ ಕಡೆಗೆ ಹೆಂಗೆ ಹೋಗೋಳೆ, ಇಲ್ಲಿ ಬಂದು ಕೂಕೋತಾಳೆ ಡೈಲಿಯ. ಸರಿಯಾಗವ ಬಿಸಿನೀಯಾ, ಫುಲ್ ಕುಡ್ಕೊಳ್ಳಿ. ಅಲ್ಲಿ ಕಿಟಕಿ ಮೇಲೆ ಇಡಿ ಆಯಿತಾ. ನಾನು ಹೋಯ್ಬಾರ್ದು. ಇನ್ನೊಂದು ಲೋಟ ಥರನ ಆರಿಸ್ಕೊಳ್ಳೋಕ್ಕೆ, ಸುಡೋನೆ ಕುಡಿಬೇಕು. ಆರಿಸ್ಕೊಡ್ತೀನಿ ತಾಳು, ತಣ್ಣೀರು ಹಾಕೋಬಾರ್ದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಚೆನ್ನಾಗಿದ್ದೀರಾ ಅಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಕೋಲ್ಡು, ಏನು ಮಾಡೋಕ್ಕಾಗಲ್ಲ ವೆದರ್ಗೆ. ನಾನು ಇವಾಗ ಬೆಳಗ್ಗೆ 7 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ 7 ಗಂಟೆ ಆಗಿಲ್ಲ ಗುರು. ಹಾಗೆ ಎದ್ದು ಒಂದು 1/4 ಗಂಟೆ ಆಯಿತು. ಟೀ ಕುಡಿದು ಸಾಂಬಾರು ಬೇಯಕ್ಕೆ ಇಟ್ಟಿದ್ದೀನಿ. ಅಮ್ಮ ಟೀ ಇಟ್ಟಿದ್ರು, ಟೀ ಕೊಟ್ಬಿಟ್ಟು ಹೇಳ್ಸಿದ್ರು. ಕೃತುಗೆ ಹಾಲು ಕಾಯಿಸಿದ್ದೀನಿ. ಇವಾಗ ಕೃತುಗೆ ಹಾಲು ಕೊಡಬೇಕು. ಅಮ್ಮ ಕೃತುಗೆ ಸೋಪ್ ತೆಗಿಯೋಕ್ಕೆ ನೀರೊಲೆ ಗುರಿ ಹಾಕೈತೆ. ಬಿಕಾಸ್ ಮೊನ್ನೆ ಅವಳನ್ನ ಅಲ್ಲಿ ನಾವು ಗದ್ದೆ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಕರ್ಕೊಂಡೋಗಿದ್ರಂತೆ. ನಾನು ಪ್ರಾಕ್ಟೀಸ್ ಮಾಡೋಕೆ ಹರಿನಳ್ಳಿಗೆ ಹೋಗಿದ್ನಲ್ಲ ಅವತ್ತು, ಹಂಗೆ ಮೋಸ್ಟ್ಲಿ ಏನೋ ಸೋಕಾಗಿರ್ಬಹುದೇನೋ ಅಂದ್ಬಿಟ್ಟು ಸೋಕ್ ತೆಗಿಯೋಕ್ಕೆಲ್ಲ ರೆಡಿ ಮಾಡಾಯ್ತಮ್ಮ. ಈಗ ಅವಳಿಗೆ ಹಾಲು ಕೊಟ್ಟರೆ ಕುಡಿದ್ಬಿಟ್ಟು ಅವಳು ಸೋಕ್ ತೆಗೆಸ್ಕೊಳಕ್ಕೆ ಹೋಗ್ತಾಳೆ. ನಾನು ಇವಾಗ ಅಮ್ಮ ಮನೆ ಕಸ ಗುಡಿಸಿದ್ದಾರೆ, ಟಿ ವಿ ನೋಡ್ತೈತೆ, ಅವ್ವ ನೀರೊಲೆ ಗುರಿ ಹಾಕ್ತೈತೆ. ನಾನು ಈ ಮನೆ ಮತ್ತು ಏನಾದ್ರು ಗುಡಿಸಿದ್ರೆ ಆಯಿತು. ಹಾಗೆ ಅಡುಗೆ ಮನೆ. ತಿಂಡಿ ಏನು ಮಾಡಬೇಕು ಅನ್ನೋದಕ್ಕೆ ತಿಂಡಿ ನಮ್ಮಮ್ಮನೇ ಮಾಡಿತ್ತು, ರೊಟ್ಟಿ ಮಾಡಿತ್ತು. ಏನು ಬೇಡ, ಸಾಂಬಾರು ಬೇಯಿಸ್ಬಿಟ್ಟು ಅನ್ನ ಮಾಡು ಅಂತ ಹೇಳ್ತು. ಹಾಗೆ ಫ್ರಿಡ್ಜಲ್ಲಿ ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತು, ತೆಗೆದಿಟ್ಟಿದ್ದೀವಿ. ಇವತ್ತು ಕೃತುನ್ನ ಕಾನ್ವೆಂಟಿಗೆ ಕಳಿಸ್ಬೇಕಾ ಬೇಡವಾ ಗೊತ್ತಿಲ್ಲ, ಅಮ್ಮನ ಕೇಳಬೇಕು. ಬೇಡ ಅಂತಲೇ ಅನ್ಕೋತೀನಿ, ನೋಡೋಣ ಅಮ್ಮ ಏನಂತಾರೆ ಅಂತ ಹೇಳಿ. ಕಳಿಸೋಣ ಅಂತಾರ ಅಥವಾ ಮನೇಲೇ ಇದ್ದು ರೆಸ್ಟ್ ಮಾಡಲಿ ಅಂತಾರ, ನೋಡೋಣ. ಪುಳಿಯೋಗರೆ ಇತ್ತಲ್ವ, ಅನ್ನಕ್ಕೆ ಕಲಿಸ್ಕೊತಾ ಇದ್ದೀನಿ. ಅವ್ರಿಗೆ ಅನ್ನ ಸಾಂಬಾರು ತಿನ್ಕೊತಾರೆ. ಹಾಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಇದೆ, ಯಾವ್ದು ಬೇಕು ಅದನ್ನು ತಿಂತಾರೆ. ನಂಗೆ ಟೈಮ್ ಆಯಿತು, ನಾನು ಇವಾಗ ತಿಂದ್ಬಿಟ್ಟು ಹೊರಡ್ತಾ ಇದ್ದೀನಿ. ನಾಳೆ ಚಾಂದನ ಆಷಾಢಕ್ಕೆ ಮನೆಗೆ ಕರಿಬೇಕು. ಯಾರೋ ಹೇಳ್ತಾಯಿದ್ರು ಆಷಾಢ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕರಿಯಲ್ವ ಅಂತ. ನನ್ನ ತಂಗಿ ಚಾನಲ್ಗೆ ಹೋಗಿ ಅವಳು ವಿಡಿಯೋ ಕಮೆಂಟ್ ಮಾಡಿದರು. ಇಲ್ಲ, ಇನ್ನು ಆಷಾಢ ಸ್ಟಾರ್ಟ್ ಆಗಿಲ್ಲ. ಆಷಾಢ ಈ ತಿಂಗಳು 15 ಅಥವಾ 16ರಿಂದ ಸ್ಟಾರ್ಟ್ ಆಗೋದು, ಇನ್ನು ಸ್ಟಾರ್ಟ್ ಆಗಿಲ್ಲ. ನಾಳೆ ಹೋಗಿ ಕರ್ಕೊಬರ್ತಾರೆ ಆಷಾಢಕ್ಕೆ. ನೀವು ಹೇಳಿದ್ಮೇಲೆ ನಾನು ಕೂಡ ಗೂಗಲಲ್ಲೆಲ್ಲ ಚೆಕ್ ಮಾಡೆಲ್ಲ ನೋಡಿದೆ, ಆ ಥರ ಏನಿಲ್ಲ, ಇನ್ನು ಸ್ಟಾರ್ಟ್ ಆಗಿಲ್ಲ ಆಷಾಢದಲ್ಲಿ ಯಾವುದೇ ರೀತಿಯಾದ ಶುಭ ಕಾರ್ಯ ಮಾಡಬಾರ್ದು ಅಂತ ಅಂತಾರೆ. ಹೋಗಿ ನಾಳೆ ಕರ್ಕೊಬರ್ತಾರೆ ಅಪ್ಪಾಜಿ ಅಮ್ಮ. ಕೃತುನ ನಾವು ಕಾನ್ವೆಂಟಿಗೆ ಕಳಿಸ್ತಾ ಇಲ್ಲ, ಜ್ವರ ಅಲ್ವಾ, ಹಾಗಾಗಿ ಮನೇಲೇ ಇರಲಿ ಅಂತ ಹೇಳಿ. ಇಲ್ಲಿ 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 ಮಗನ ಪಪ್ಪಿ. ಗೈಸ್, ನಾನು ಡ್ಯೂಟಿಗೆ ಹೊರಟೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ನಾನು ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗೋಣ. 1-2 ರೌಂಡು ಇದು TVS ಇವತ್ತು ಓಡಿಸೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ, ಟೈಮ್ ಆಗೋಯ್ತು. ಸಂಜೆ ಬಂದು ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ, ನೆಕ್ಸ್ಟ್ ವ್ಲಾಗ್ ಬರೋ ತನಕ. ಬಾಯ್ ಗೈಸ್, ಲವ್ ಯು ಆಲ್, ಮಿಸ್ ಯು.
ಬಾಯ್.